ಹಾಯ್ ಫ್ರೆಂಡ್ಸ್, ಇವತ್ತು ಶನಿವಾರ ಸಾಯಂಕಾಲದ ಸ್ನ್ಯಾಕ್ಸಿಗೆ ಪಾನಿಪುರಿ ಮಾಡೋಣ ಅಂತ. ಹೊರಗಡೆ ತಿನ್ನೋದು ಅಷ್ಟು ಒಳ್ಳೇದಲ್ವಲ್ಲ, ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ. ನಮ್ಮ ಕೈಯಲ್ಲೇ ಮಾಡಿದ್ದು ಖುಷಿ ಇರುತ್ತೆ. ಮಕ್ಕಳು ಎಲ್ಲ ಮನೇಲಿದ್ದಾರೆ ಅಂತ ಪಾನಿಪುರಿ ಗೋಲ್ಗಪ್ಪ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರೂ ಮನೇಲಿ ಇವಾಗ ಮಾಡ್ತಾರೆ, ಅದೇ ಸ್ಟೈಲ್ ನಾನು ಕೂಡ ಫಾಲೋ ಮಾಡ್ತೀನಿ. ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿ ನೀವು ಯಾವ ರೀತಿ ಪಾನಿಪುರಿ ಮಾಡ್ತೀರಾ ಅಂತ. ಸೊ ಮೊದಲನೇದಾಗಿ ಆಲೂಗಡ್ಡೆನ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಪಾನಿ ಮಾಡೋಕ್ಕೆ ಈ ಬ್ಲ್ಯಾಕ್ ಸಾಲ್ಟ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕ್ತೀನಿ. ಇದು ಪೌಡ್ರೂ ಸಿಗುತ್ತೆ, ಬಟ್ ನಾನು ತೊಗೊಂಡಿದ್ದು ಈ ಥರ ಕಲ್ಲಿರೋ ಫಾರ್ಮಲ್ಲಿ ತೊಗೊಂಡಿದ್ದೆ. ಸೊ ಇದನ್ನು ಸ್ವಲ್ಪ ಕಲ್ಲಲ್ಲಿ ಚೆಚ್ಚಿಬಿಟ್ಟು ಇದರಲ್ಲಿ ಹಾಕಿಟ್ರೆ ಕರಗುತ್ತೆ. ಸೊ ಇದು ಹಾಕೋದ್ರಿಂದನೇ ನಮಗೆ ಆ ಪಾನಿ ಎಸೆನ್ಸ್ ಅದೇನಿದೆಯಲ್ಲ ಅದು ಬರುತ್ತೆ. ಸೊ ಇದನ್ನು ಹಾಕ್ತಾ ಇದ್ದೀನಿ. ಕರಗೋ ಟೈಮ್ ಜಾಸ್ತಿ ಇರುತ್ತೆ ಅಂತ ಸ್ವಲ್ಪ ಪೌಡರ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಸೊ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ನಾನು ಇದಕ್ಕೆ ಐಸ್ ವಾಟರ್ ಅಥವಾ ಫ್ರಿಡ್ಜ್ ವಾಟರ್ ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ಫಿಲ್ಟರ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಪಾನಿಗೆ ಪುದೀನ ಹಾಗೂ ಮೆಣಸಿನ್ಕಾಯಿನ ತೊಳೆದು ರುಬ್ಕೊತಾ ಇದ್ದೀನಿ. ನಾನಿಲ್ಲಿ ಖಾರ ಜಾಸ್ತಿ ಬೇಡ ಅಂತ ಹೇಳಿ ಎರಡು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಮಕ್ಕಳು ತಿನ್ನೋದು. ಸೊ ಈ ರೀತಿ ಆಗಿದೆ. ಇದನ್ನು ಕೂಡ ನಾನು ಆ ನೀರಿನ ಪಾತ್ರೆಗೆ ಹಾಕ್ಬಿಡ್ತೀನಿ. ಇದಕ್ಕೊಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಾನು ಯಾವಾಗಲೂ ಉಪ್ಪು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ, ಬೇಕು ಅಂದರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು ಅಂತ. ಪಾನಿಪುರಿ ಪೌಡರ್ ಎಲ್ಲರಿಗೂ ಗೊತ್ತು. ಸೊ ನಾನು ಇಲ್ಲಿ ಕ್ವಾಲಿಟಿ ಅವ್ರದ್ದು ಪಾನಿಪುರಿ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಅಥವಾ ಹುಣಸೆ ರಸ ಹಾಕ್ಕೋಬೋದು. ಮನೇಲಿ ನಿಂಬೆಹಣ್ಣು ಇದ್ದಿದ್ದರಿಂದ ನಾನು ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ರಸ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೆಕ್ಸ್ಟ್ ಇದು ಮಿಕ್ಸ್ಚರ್ ನಾವೇನು ಒಳಗಡೆ ಸ್ಟಫಿಂಗ್ ಮಾಡ್ಕೊತೀವೋ ಆ ಬೇಯಿಸಿರೋ ಆಲೂಗಡ್ಡೆ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಪುಡಿ, ಈ ಪಾನಿಪುರಿ ಮಸಾಲೆ ಇಷ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ಇನ್ನು ಆಮ್ಚೂರ್ ಪೌಡರು, ಬ್ಲ್ಯಾಕ್ ಸಾಲ್ಟು ಎಲ್ಲ ಹಾಕೋಬೋದು, ಬಟ್ ನಾನು ಇಷ್ಟೇ ಬೇಸಿಕ್ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತೀನಿ.